ಹಾಯ್ ಫ್ರೆಂಡ್ಸ್, ಇದೇ ನನ್ನ ಫಸ್ಟ್ ವ್ಲಾಗ್. ಇಲ್ಲೇ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ನನ್ನ ಕಿರು ಪರಿಚಯ ಅಷ್ಟೇ ಇದು. ಈ ವಿಡಿಯೋದಲ್ಲಿ ಇನ್ನೇನೂ ಇಲ್ಲ. ನನ್ನ ಹೆಸರು ಶ್ವೇತಾ ಅಂತ, ನನ್ನ ಹಸ್ಬೆಂಡ್ ಬಂದು ಪುನೀತ್ ಅಂತ. ನನ್ನ ತಾಯಿ ಊರಿರೋದು ಮೈಸೂರು ಇಂಕರ್. ನಾನು ಮದುವೆಯಾಗಿ ನನ್ನ ಹಸ್ಬೆಂಡ್ ಮನೆ ಊರಿರೋದು ಹುಣಸೂರು ಹತ್ರ. ನಮಗೊಬ್ಬಳು ಮಗಳಿದ್ದಾಳೆ, ಕನ್ವಿತಾ ಅಂತ ಅವಳ ಹೆಸರು. ಈಗ ನಾನು ಇರೋದಿಲ್ಲಿ ರಾಜಸ್ಥಾನಲ್ಲಿ. ನನ್ನ ಹಸ್ಬೆಂಡ್ ಡ್ಯೂಟಿ ಮಾಡ್ತಿರೋದು ಇಲ್ಲಿ. ಸೊ ನಾನು ಫಸ್ಟ್ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು ಇಲ್ಲಿ. ಹಾಗಾಗಿ ಇಲ್ಲೇ ಫಸ್ಟ್ ಬ್ಲಾಗು ಮಾಡೋಣ ಅಂದ್ಕೊಂಡಿದ್ದು. ಅದಕ್ಕೆ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಇಲ್ಲೇ ಇದ್ದಾಳೆ. ಇವಳೇ ನನ್ನ ಮಗಳು. ಹಾಯ್ ಮಾಡು. ಹಾಯ್ ಹೇಳ. ಹಾಯ್ ಏನು? ಅವಳಿಗಿನ್ನೂ ಅಷ್ಟು ಮಾತು ಬರಲ್ಲ. ಅವಳಿಗೀಗ ಎಷ್ಟು ವರ್ಷ ನಿನಗೆ? ಹಾಂ, ಅವಳಿಗೆ 1 year 6 months ಕಂಪ್ಲೀಟಾಗಿ 7 month ಬರ್ತಾ ಇದ್ದಾಳೆ. ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾಯಿದೆ 7 month. ಇವತ್ತೇ ಯಾಕೆ ಮಾಡಬೇಕು ವ್ಲಾಗ್ನ ಅಂತ ಅಂದ್ಕೊಂಡೆ ಅಂದರೆ, ಐ ಥಿಂಕ್ ರಾಜಸ್ಥಾನಲ್ಲಿ ಲಾಸ್ಟ್ ಅನ್ಕೋತೀನಿ ಇವತ್ತು ನನ್ನ ಡೇ. ವಿ ಆರ್ ಗೋಯಿಂಗ್ ಬ್ಯಾಕ್ ಟು ನಮ್ಮೂರು. ಅಲ್ಲ, ಯಾವ ಊರು ನಮ್ಮದು? ಅದಕ್ಕೆ ಇವತ್ತೇ ವ್ಲಾಗ್ ಮಾಡಬೇಕು. ಫಸ್ಟ್ ವ್ಲಾಗ್ ಅದು ಇಲ್ಲೇ ಮಾಡಬೇಕು ಅಂತ ಇವತ್ತೇ ವ್ಲಾಗ್ ಮಾಡಿದೆ. ಮಾತಾಡ್ತೀನಿ ಬಿಡು. ತುಂಬ ತರಲೇ ಇದ್ದಾಳೆ. ಹಾಂ, ಯಾವಾಗ ನೋಡ್ರೆ ಅಪ್ಪ ಅಪ್ಪ ಅಂತಿರ್ತಾಳೆ. ಹೋಗು ನೀನು, ಇನ್ನೋಗಿ ನಾ ಮಾತಾಡ್ತೀನಿ. ಸೊ ನನ್ನ ಹಸ್ಬೆಂಡ್ ಈಗ ಡ್ಯೂಟಿಗೆ ಹೋಗಿದ್ದಾರೆ. ಇನ್ನು ಸ್ವಲ್ಪ ಹೊತ್ತು ಅವರು ಬರ್ತಾರೆ. ನಿಮಗೆ ಪರಿಚಯ ಮಾಡಿಸ್ತೀನಿ ಅವ್ರನ್ನ. ಇನ್ನು ನನ್ನಮ್ಮ ನಮ್ಮಪ್ಪ ಪುಣ್ಯವರ ಅಪ್ಪ ಅಮ್ಮ, ಅವ್ರನ್ನ ಅಪ್ಪ ಅಮ್ಮ ಅಂತಲೇ ಕರೆಯೋದು. ಸೊ ಅವ್ರನ್ನೆಲ್ಲರನ್ನೂ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಪರಿಚಯ ಮಾಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತು ಏನಕ್ಕೆ ಲಾಸ್ಟ್ ರಾಜಸ್ಥಾನ ಅಂದರೆ, ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಗುಡ್ ನ್ಯೂಸ್ ಅಂತ. ಈ ಸ್ಯಾಟರ್ಡೆಗೆ ನಂಗೆ 3 months ಕಂಪ್ಲೀಟ್ ಆಗುತ್ತೆ. ಸೊ ಬೆಟರ್ ಫ್ಯಾಮಿಲಿ ಜೊತೆ ಇದ್ದರೆ ಅಂತ ಅನ್ನಿಸ್ತು. ಆ್ಯಂಡ್ ಸೇಫ್ಟಿ ಕೂಡ. ಇಲ್ಲಿ ಹಾಸ್ಪಿಟಲ್ ಫೆಸಿಲಿಟೀಸ್ ಅದು ಇದು ಅಂತ ಸ್ವಲ್ಪ ದೂರ ಹೋಗ್ಬೇಕು ಮಾಡಬೇಕು. ಅದಕ್ಕಾಗಿ ನಮ್ಮ ಊರಲ್ಲೇ ಇರೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಗೊತ್ತಿಲ್ಲ, ಅದಕ್ಕೋಸ್ಕರ ಇಲ್ಲೇ ಮಾಡಿಬಿಡೋಣ. ಅಕಸ್ಮಾತ್ ಆಗ್ದಾನೆ ಮಿಸ್ ಮಾಡ್ಕೋತೀನಿ ಆಮೇಲೆ ಇಲ್ಲಿ ಅಂದ್ಬಿಟ್ಟು ಇಲ್ಲೇ ಸ್ಟಾರ್ಟ್ ಮಾಡಿದೆ. ಇನ್ನೇನಕ್ಕೂ ಇಲ್ಲ. ಇನ್ನು ನೆಕ್ಸ್ಟು ಒಂದು ಸರ್ಪ್ರೈಸ್ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ಗಿನೇ ಆಗೋಲ್ಲ. ವ್ಯಾಲೆಂಟೈನ್ಸ್ ಡೇ ದಿವಸ ನಾವು ಇಲ್ಲಿ ಇರೋಕ್ಕಾಗಲ್ವಲ್ಲ. ಸೊ ಇವತ್ತೇ ನೈಟ್ ಸೆಲೆಬ್ರೇಟ್ 12 o'clock ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅವ್ರು ಹೆಂಗೆ ತಗೋತಾರೆ ಅಂತ ಗೊತ್ತಿಲ್ಲ. ಟಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ರೆಡಿ ಮಾಡಿದ್ದೀನಿ, ಅದು ವೀಡಿಯೋ ಮಾಡಾಕ್ತೀನಿ ನೆಕ್ಸ್ಟು. ಈಗ ಸದ್ಯಕ್ಕೆ ಹೊರಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಾಗಿದೆ. ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ ಆಗಲೇ ತರಲೆ ಮಾಡ್ತಾ ಇದ್ದಾಳೆ. ತನು ಇನ್ನೇನಿಲ್ಲ, ನಮ್ಮ ಪರಿಚಯ ಅಷ್ಟೇ. ಇನ್ನು ಊರಿಗೆ ಹೋದ್ಮೇಲೆ ನಮ್ಮ ಫ್ಯಾಮಿಲಿನ ಪರಿಚಯ ಮಾಡ್ಕೊಳಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ. ನನ್ನ ಅಪ್ಪ ಅಮ್ಮ, ನನ್ನ ಹಸ್ಬೆಂಡ್ ಅಪ್ಪ ಅಮ್ಮ, ತಮ್ಮ, ಅವರ ವೈಫ್ ಎಲ್ಲರೂ ಪರಿಚಯ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಅಪ್ಡೇಟ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಇದು ಫಸ್ಟ್ ನಾನು ವೀಡಿಯೋಸ್ ಮಾಡ್ತಿರೋದ್ರಿಂದ ಅಕಸ್ಮಾತ್ ಏನಾದರೂ ತಪ್ಪು ಗಿಪ್ಪು ಆದರೆ
ಕಮೆಂಟ್ಸಲ್ಲಿ ದಯವಿಟ್ಟು ಹೇಳಿ, ನಾನು ಆದಷ್ಟು ಟ್ರೈ ಮಾಡ್ತೀನಿ ತಿದ್ಕೊಳ್ಳೋಕ್ಕೆ. ಇನ್ನು ಇವತ್ತು ಸ್ಪೆಷಲ್ ಅಂತ ಏನಿಲ್ಲ, ಹೊರಗಡೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಅದು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ವೀಡಿಯೋಸ್ ಮಾಡೋಕ್ಕೆ. ನೋಡೋಣ, ಅದಕ್ಕೋಸ್ಕರ ರೆಡಿಯಾಗಿದ್ದೀವಿ. ಮಗಳೇ ಏನು ಮಾಡ್ತಿದ್ಯಾ? ಹಾಂ, ಅವಳ ಭಾಷೆ ಅವಳಿಗೆ ಅರ್ಥ ಆಗಬೇಕು. ಇಲ್ಲ ಅಲ್ಲ, ಹಾಯ್ ಮಾಡು. ಏನು ಮಾಡ್ತಿದ್ದೀರಾ ಅಂತ ಕೇಳಿ. ಬನ್ನಿ, ಅದನ್ನ ಬಿಡಕ್ಕೆ ಆ ಕಡೆ ಬನ್ನಿ. ಅವಳಿಗೆ ಏನಾದರೂ ಒಂದು ಮಾಡ್ತಾ ಇರ್ತಾಳೆ ತರಲೆ. ಮತ್ತು ಈ ವ್ಲಾಗಲ್ಲಿ ರಾಜಸ್ಥಾನಲ್ಲಿ ನಾವಿರೋ ಕ್ವಾರ್ಟರ್ಸ್ ಅಂದರೆ ಮನೆ ಹೆಂಗಿದೆ ಅಂತ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಟ್ರೈ ಮಾಡ್ತೀನಿ. ಈಗಲೇ ಆದರೆ ಈಗಲೇ ಮಾಡ್ತೀನಿ, ಇಲ್ಲ ನನ್ನ ಹಸ್ಬೆಂಡ್ ಬಂದುಬಿಟ್ರೆ ಆಚೆ ಹೋಗ್ಬೇಕಂತ ಹೇಳಿದ್ನಲ್ಲ, ಟೈಮ್ ಆದರೆ ನಾನು ಹೋಗಿ ಬಂದಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಏನು ಫುಲ್ ದೊಡ್ಡದೇನಲ್ಲ, ಸಿಂಪಲ್ ಆಗಿರೋ ಮನೆ ಮಾಡ್ತೀನಿ. ಇನ್ನು ಈ ವಿಡಿಯೋದಲ್ಲಿ ಇನ್ನೇನು ಸ್ಪೆಷಲ್ ಇಲ್ಲ, ಜಸ್ಟ್ ಹೋಮ್ ಟೂರ್ ಥರ ರಾಜಸ್ಥಾನ ಮನೆ ತೋರಿಸ್ತೀನಿ. ಇನ್ನು ವ್ಯಾಲೆಂಟೈನ್ಸ್ ಡೇಗೆ ನನ್ನ ಪತಿಯವರಿಗೆ ಕೊಡ್ತಾರೆ ಸರ್ಪ್ರೈಸ್ನ. ಕ್ಲಿಪ್ ವಿಡಿಯೋ ಪೂರ್ತಿ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ, ಯಾಕೆಂದರೆ ಇವಳನ್ನ ಇಟ್ಕೊಂಡು ನಾನು ಡೆಕೋರೇಷನ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ. ಸೊ ಅಟ್ಲೀಸ್ಟ್ ಒಂದೊಂದು ಕ್ಲಿಪ್ಪಾರು ಮಾಡಾಕ್ತಿರ್ತೀನಿ ಮಧ್ಯ. ನೋಡೋಣ. ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಅಪ್ಡೇಟ್ ಕೂಡ ಕೊಡ್ತಿರ್ತೀನಿ. ಟ್ರಾವೆಲಿಂಗ್ ಈಗ ಮಾಡ್ತಿರೋದ್ರಿಂದ ಟ್ರಾವೆಲಿಂಗ್ ಬಗ್ಗೆನೂ ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಡ್ತೀನಿ ವಿಡಿಯೋ ಮಾಡೋಕ್ಕೆ. ಇನ್ನು ನಮ್ಮ ಪರಿಚಯ ಅಂತ ಅಷ್ಟೇ, ಇನ್ನೇನು ದೊಡ್ಡದಿಲ್ಲ. ಸಿಂಪಲಾಗಿ ಕ್ಯೂಟ್ ಆಗಿ ಆರಾಮಾಗಿದ್ದೀವಿ. ಅದನ್ನು ಹೇಳ್ಕೋಬೇಕು ಅಂದ್ಕೊಂಡು ಫಸ್ಟ್ ವ್ಲಾಗ್ ಇಲ್ಲಿ ಮಾಡಬೇಕು ಅಂತ ಮೇನ್ ಇಂಟೆನ್ಷನಿಂದ ಮಾಡಿದ್ದೀನಿ. ಕನು ಬನ್ನಿ ಇಲ್ಲಿ. ಅವಳೇನೋ ಮುರಿತಾ ಇದ್ದಾಳೆ ನೋಡಿ. ಹೋಯ್ತು. ತುಂಬ ತರಲೆ ಅವಳು. ಅವಳದು ವೀಡಿಯೋಸ್ ಮಾಡಿ ಹಾಕ್ತೀನಿ, ನೋಡೋಣ. ಅವಳು ಮಾತಾಡೋದ್ನೆಲ್ಲ ಅವಳಿಗೆ ಮೂಡ್ ಬಂದಾಗ ಮಾತಾಡ್ತಾಳೆ. ಹಾಗಾಗಿ ಪ್ರಯತ್ನ ಪಡ್ತೀನಿ ಅವಳದು ವಿಡಿಯೋ ಮಾಡೋಕ್ಕೆ. ಇನ್ನು ಅಷ್ಟೇ. ಈಗ ನನ್ನ ಹಸ್ಬೆಂಡ್ ಇನ್ನೂ ಬಂದಿಲ್ಲ, ಹಾಗಾಗಿ ಟ್ರೈ ಮಾಡ್ತೀನಿ ಹೋಮ್ ಟೂರ್ ಥರ ಮಾಡೋಕ್ಕೆ. ಅಕಸ್ಮಾತ್ ಮಧ್ಯಾಹ್ನ ಹೋಗಿ ಬಂದರೆ ಸ್ಟಾಪ್ ಮಾಡಿರ್ತೀನಿ, ಅದನ್ನ ಮತ್ತೆ ರೀಕಂಟಿನ್ಯೂ ಮಾಡಿ ನಾವು ನೆಕ್ಸ್ಟ್ ಬಂದಮೇಲೆ ಮಾಡ್ತೀವಿ. ನೋಡಿ, ಇದೇ ನಾವಿರೋ ಜಾಗ. ನಾವಿರೋದು ಸೆಕೆಂಡ್ ಫ್ಲೋರಲ್ಲಿ. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್. ಇದು ಡೋರ್. ಒಳಗಡೆ ಇನ್ನೊಂದು ಡೋರ್ ಇದೆ. ಇನ್ನು ಈ ಸೈಡಲ್ಲಿ ಅಡುಗೆ ಮನೆ ಇದೆ. ಇನ್ನು ಇಲ್ಲಿ ಹಾಲ್, ಸಿಂಪಲ್ ಆಗಿ ಒಂದು ಹಾಲ್, ದೇವ್ರ ಮನೆ. ಇನ್ನು ಇಲ್ಲಿ ಬಂದರೆ ಒಂದು ಬಾತ್ರೂಮ್, ಒಂದು ವಾಶ್ರೂಮ್. ಏನಮ್ಮ ನೋಡಿ ಹಿಂಗೆ ಎಳಿತಾ ಇದ್ದಾಳೆ. ಬಿಡಿ ಒಂದು ನಿಮಿಷ ತೋರ್ಸೋಣ ಬಾಯಲ್ಲಿ. ಒಂದು ವಾಶ್ರೂಮ್, ಒಂದು ರೂಮ್ ಇದೆ. ಎಲ್ಲ ಪ್ಯಾಕಿಂಗ್ ಆಗ್ತಾ ಇದೆ. ಸೊ ಎಲ್ಲ ಹಂಗೆ ಇದೆ, ದಟ್ಟಿಯಾಗಿ. ನನ್ನ ಮಗಳು ನೋಡಿ ಎಲ್ಲ ಆಂಟಿ ಬಂದಿದ್ದಾಳೆ ಆಲ್ರೆಡಿ. ಎಲ್ಲ ಕ್ಲೀನ್ ಮಾಡ್ಬೇಕು. ಮತ್ತೆ ಇನ್ನು ಬಿಟ್ಟರೆ ಒಂದು ಬಾಲ್ಕನಿ ಇದೆ ಅಷ್ಟೇ. ನನ್ನ ಮಗಳ ಫೇವ್ರೇಟ್ ಜಾಗ ಇದು, ಅವಳು ಆಟ ಆಡೋಕ್ಕೆ. ನೋಡಿ ಇಲ್ಲಿ ಇದೆಲ್ಲ ಯಾರು ಕ್ಲೀನ್ ಮಾಡೋದು ಮಗಳೇ? ನಾನು, ಶ್ವೇತಾ ಅಂತೇಳಿ ನೋಡಿ ನಾನೇ. ಸೊ ಬಾಲ್ಕನಿ ಇದೆ. ಬಾಲ್ಕನಿ ಬಂದು ನಿಂತ್ಕೊಂಡ್ರೆ ವೀವಿಂಗ್ ಇದೆ.
ಇಷ್ಟೇ ನೋಡಿ, ಸಿಂಪಲ್ಲಾಗಿ ಕ್ಯೂಟ್ ಮನೆ. ಎಂತಮ್ಮ ಹಂಗಿದೆ ಅಂದರೆ 1 ಇಯರ್ ಆಯ್ತು ನಾವು ಮಾರ್ಚಿಗೆ. ನನ್ನ ಮಗಳು 7 ತಿಂಗಳಿದ್ದಾಗ ಬಂದಿದ್ದು ನಾವು ಇಲ್ಲಿಗೆ. 1 ಇಯರ್ ಆಯಿತು. ಒಂಥರ ಫುಲ್ ಮೆಮೊರೀಸ್ ಇದೆ ಈ ಮನೇಲಿ. ಸೊ ಮಿಸ್ ಮಾಡ್ಕೋತೀನಿ ಆಲ್ಮೋಸ್ಟ್. ನೋಡೋಣ, ಆದರೆ ಮತ್ತೆ ಬರೋಕ್ಕೆ ಪ್ರಯತ್ನ ಪಡೋಣ. ಏನಕ್ಕೆ ಅಂದರೆ ಇವ್ರಿಗೆ ನೆಕ್ಸ್ಟ್ ಪೋಸ್ಟಿಂಗ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಇವರು. ಸೊ ಅದಕ್ಕೋಸ್ಕರ ಅಷ್ಟೇ, ಇಲ್ಲಾಂದರೆ ಇಲ್ಲೇ ಪಕ್ಕ ಬರ್ತಿದೆ ಅಂತ ಅಂದ್ಬಿಟ್ಟು ಆರಾಮಾಗಿರೋದೆ. ನೋಡೋಣ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಏನಮ್ಮ ಎಲ್ಲರಿಗೂ ಹಾಯ್ ಮಾಡಿ. ಹಾಂ, ಕೈಯಲ್ಲಿ ಮಾಡು, ಕೈಯಲ್ಲಿ ಮಾಡು. ಹಾಯ್. ನಿನ್ನ ಹೆಸ್ರೇನು? ಹಾಂ, ಕನ್ವಿತಾ. ಅಲ್ಲಿ ಹೇಳು ಅವ್ರಿಗೆಲ್ಲ ಹೇಳಂಗೆ ಕನ್ವಿತಾ ಅನು. ಇನ್ನು ನಮ್ಮ ಬಗ್ಗೆ ಪರಿಚಯ ಅಂತ ಏನಿಲ್ಲ, ಇಷ್ಟೇ ಸಿಂಪಲ್ಲಾಗಿ ಆರಾಮಾಗಿದ್ದೀವಿ. ಈಗ ನೆಕ್ಸ್ಟ್ ಇಲ್ಲಿಂದ ಹೋಗ್ಬೇಕಾದ್ರೆ ಬಿಡಮ್ಮ, ಇಲ್ಲಿಂದ ಹೋಗ್ಬೇಕಾದ್ರೆ ಎಷ್ಟಾಗುತ್ತೆ ಅಷ್ಟು ಟ್ರೈನಲ್ಲಿ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಪ್ರಯತ್ನ ಪಡ್ತೀನಿ. ಕನೋ ಸುಮ್ಮನಿರಿ. ಏನಮ್ಮ? ಹೋಗಿ ತಗೊಬರೋಗಿ, ನೋ ಅಂತೆ ನೋಡಿ. ನೋ ಅಂತೀಯಲ್ಲ, ಅವ್ರಿಗೆಲ್ಲ ಹೇಳ್ಕೊಡು. ನೋ ಅನು, ಕೈ ಯಾರು ಮಾಡು. ನೋ ಓಕೆ. ನೀನದು ನಾನ ಅಳಿಸ್ಬಾರ್ದಂಗೆಲ್ಲ, ಅಲ್ಲಿ ಮಾತಾಡೋ, ನಾನು ಅಳಿಸ್ಬಾರ್ದಲ್ಲ. ಇಷ್ಟೇ ನಮ್ಮ ಮನೆ, ಈ ಇರೋ ಮನೆ ಬಗ್ಗೆ ಹೇಳ್ಬೇಕಂದ್ರೆ. ಅಲ್ಲಿ ಅಪ್ಪ ಬಂದರು ನೋಡೋಣ ಬಾ. ಅಲ್ಲಿ ನನ್ನ ಹಸ್ಬೆಂಡ್ ಬಂದರು ಈಗ. ಬನ್ನಿ ಕಣೋ, ನಡ್ರಿ ಬಂಗಾರಿ, ನಡ್ರಿ. ನಾವು ಮಾಡ್ದ ಯಾಕೋ ನಿಂತ್ಕೊಂಡ್ಬಿಟ್ರು. ಬರಪ್ಪ ಗಂಟೆ ಅವ್ರ ತಕ್ಷಣ ಕಣ ಏನಿಲ್ಲ, ನಡಿ ಮಾಮಿ ಅದು. ನಡಿ, ನಾ ಬಂದೆ, ಬಾ. ಕೈ ಕೊಡಿ. ಹಾಂ ಬನ್ನಿ. ನಡಿ ಅಪ್ಪ, ನಡಿ ಅಪ್ಪ ಹತ್ರ ಬಾ. ನಡಿ. ಇಲ್ಲೆಲ್ಲ ಆಲ್ಮೋಸ್ಟ್ ಒಳಗಡೆಗೆ ಹೋಗ್ಬೋದು. ನಮ್ಮ ಕಡೆ ಎಲ್ಲ ಹಂಗೆ ಅಲೋ ಮಾಡಲ್ಲ ಒಂದೊಂದು ಕಡೆ. ಸೊ ಇವ್ರು ಒಳಗಡೆನೆ ಅಂತ ಹೋಗಿ, ಯಾರು ಇರಲಿಲ್ಲ, ಹೋಗಿ ಕುಂಕುಮ ಎಲ್ಲ ತೊಗೊಂಡು ಬಂದರು. ಫ್ರೆಂಡ್ಸ್, ಇದೆ ದೇವಸ್ಥಾನ, ಚೆನ್ನಾಗಿದೆ. ಸುತ್ತ ನೀರು, ಪದ್ಯ ದೇವಸ್ಥಾನ. ಥರ ಚೆನ್ನಾಗಿದೆ ಸರೌಂಡಿಂಗ್ ಎಲ್ಲ, ಶಾಂತವಾಗಿ. ಪಕ್ಷಿಗಳು, ಮೀನುಗಳು, ಫುಲ್ ವಾಟರ್, ಬಾತುಕೋಳಿ. ಆಮೇಲೆ ಇಲ್ಲೊಂದು ದೇವಸ್ಥಾನ ಇದೆ. ಇಲ್ಲಿ ಬಂದು ಶಿವನ ದೇವಸ್ಥಾನ ಈ ಥರ. ಆಪೋಸಿಟ್ ಫುಲ್ ಸ್ಟಾರ್ಟಿಂಗ್ ಥರ ನ್ಯೂ ಇಯರ್ ಮಾಡ್ಕೊಂಡು ಆರಾಮಾಗಿರ್ಬೋದು. ತುಂಬ ಚೆನ್ನಾಗಿದೆ.
ಅಲ್ಲಿ ನೋಡ ಮಲಿ ಸರಿ ಬಾಬಾ ಮಾಡಿ ಫೋಟೋ ಬೇಕಾ ಮನಿದು ಯಾಕ ಬಿಸಿಲಿದೆ ಪರವಾಗಿಲ್ಲ ಇವತ್ತು ಬಿಸಿಲಿದೆ ಫುಲ್ ಚಳಿ ಗಾಯ್ಸ್ ಇಲ್ಲಿ ಒಂದು ತಿಂಗಳಿಂದ ಬಾ ಇಷ್ಟು ದೊಡ್ಡದಿದೆ ಬಾವಿ ನೋಡಿ ಈಗ ಅಪ್ಪ ಮಗಳು ಆಗ್ತಾ ಇದ್ದಾರೆ ಹಟ್ಟಿ ಮೀನುಗಳಿಗೆ ಬರ್ತಾವ ನೋಡೋಣ ಮುರ್ದೆ ಹಾಕಿ ಮುರ್ದು ಹಾಕಿ ನೋಡೋಣ ಮೀನಿಗೆ ಅಂತ ಆಗ್ತಾ ಇದ್ದೀವಿ ಒಂದೊಂದಾಗ ಬರ್ತಾ ಇದೆ ಮೇಲೆ ಫುಲ್ ದೊಡ್ಡದಿದೆ ಗಾಯ್ಸ್ ಮೀನಿಲ್ಲಿ ನೀ ಸ್ವಲ್ಪ ಗೈಜಾಗಿಂದ ಕ್ಲೀಟಾಗಿ ಕಾಣ್ತೇವೆ ಅಲ್ಲಾಗಿದ್ರೆ ಚೆನ್ನಾಗಿ ಕಾಣುತ್ತೆ ಇಲ್ಲ ಫಿಶ್ ಇದೆ ನೋಡಿ ನೀರು ಗುಳೆ ಬರ್ತಾ ಇದೆ ತಗೊಂಡು ಹೋಗ್ತಾ ಇದೆ ಈ ಗಲೀಜಾಗಿದೆಯಲ್ಲ ಕಾಣಿಸ್ತಿಲ್ಲ ಇಲ್ಲಿ ನೋಡಿ ಗಾಯ್ಸ್ ಮೊಳ ಸಾಕ್ ಎಲ್ಲ ಇದೆ ನನ್ನ ಮಗಳು ನೋಡಿ ಶಾಕ್ ಆಗ್ಬಿಟ್ಟು ನಿಂತ್ಕೊಂಡ್ಬಿಟ್ರೆ ಒಂದೇ ಕಡೆ ಅವಳು ಒಂದು ಸ್ವಲ್ಪ ಸ್ಯಾಟಿಸ್ಫೈ ಬಿಟ್ಕೋತಾಳೆ ಸೊ ಕ್ಯೂಟ್ ಓಕನು ಹೋಗಿ ಇಟ್ಕೊಳ್ಳಿ ಇರ್ತಾಗಲೇ ಮಾಡ್ತಾ ಇರೋ ಹೋಗು ಅವಳು ಅಲ್ಲ ಬೇಕಂತೆ ಬಾಯ್ ಬಾಯ್ ಕದು ಬಾಯ್ ಅವಳು ಫ್ರೆಂಡ್ಸ್ ಜೊತೆ ಮಾತಾಡಲ್ಲ ಚಾಕಿ ಫ್ರೆಂಡ್ಸ್ ಜೊತೆ ಮಾತಾಡಲ್ಲ ಸುಮ್ಮನೆ ಇರ್ತಾಳೆ ಹೇಳಿ ಸರ್ ಇದೆಲ್ಲಿ ಏನು ಅಂತೆಲ್ಲ ಹೇಳಿ ನೀವೇ ಇದು ರಾಜಸ್ಥಾನ CSF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಟ್ರೈನಿಂಗ್ ಸೆಂಟರ್ ಇವರಿಲ್ಲೇ ಟ್ರೈನಿಂಗ್ ಮಾಡಿರೋದು ಟ್ರೈನಿಂಗ್ ಮಾಡಿದ್ದು ಅದ್ರ ಪಕ್ಕನೇ ಜಾಬ್ ಆಗೋಯ್ತು ಇಡೀ ಇಂಡಿಯಾದಲ್ಲೇ ದೊಡ್ಡ ಟ್ರೈನಿಂಗ್ ಸೆಂಟರ್ ಇದು ರಾಜಸ್ಥಾನ ದೇವಲಿ ಅನ್ನೋ ಜಾಗ ನಿಮ್ಮ ಕೆಲಸ ಹೇಳ್ಬಿಡಿ ಒಟ್ಟಿಗೆ ಒಂದು ಸಲ ಟ್ರೈನಿಂಗ್ ಬಂದರೆ 5,000 ಜನ ಒಂದೇ ಸಲ ಟ್ರೈನಿಂಗ್ ಕೊಡ್ತಾರೆ ಇಲ್ಲಿ ಅಷ್ಟು ದೊಡ್ಡ ಟ್ರೈನಿಂಗ್ ಸೆಂಟ್ರು ಸರಿ ಆಯಿತು ಬಾಯ್ ಇಲ್ಲೇ ಇವ್ರು ಟ್ರೈನಿಂಗ್ ಮಾಡಿದಂತೆ ಅದ್ರ ಪಕ್ಕನೇ ಜಾಬ್ ಆಗೋಯ್ತು ಈಗ ನೆಕ್ಸ್ಟ್ ಎಲ್ಲಿಗೆ ಹಾಕ್ತಾರಪ್ಪ ಗೊತ್ತಿಲ್ಲ ಅದು ನೆಕ್ಸ್ಟ್ ಎಲ್ಲಿಗೆ ಹಾಕ್ತಾರೋ ಗೊತ್ತಿಲ್ಲ ಅದಕ್ಕೋಸ್ಕರ ಇಲ್ಲೇ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಬ್ಲಾಗ್ ಇಲ್ಲಿ ವಿಡಿಯೋ ಮಾಡೋಕ್ಕೆ ಅಲೋ ಇಲ್ಲ ನೋಡೋಣ ಟ್ರೈ ಮಾಡ್ತೀನಿ ಮಾಡೋಕ್ಕೆ ಅಲ್ಲಪ್ಪ ಫುಲ್ ಗ್ರೀನರಿಗ ಫುಲ್ ನೀರು ಗ್ರೀನರಿ ಸಕಾಲಾಗಿ ಇಟ್ಕೊಂಡಿದ್ದಾರೆ ಮಾತ್ರ ನೋಡಿ ಕಾಯಿಸಿದೆ ಹೇಳ್ಕೊ ಅಪ್ಪಗೆ ಏನೇನು ಅಂತ ಇದೆ ಇದು ಗ್ರೌಂಡು ಡ್ರಿಲ್ ಗ್ರೌಂಡ್ ಇದು ಇದರಲ್ಲೇ ಈ ಗ್ರೌಂಡಲ್ಲೇ ಡ್ರಿಲ್ ಮಾಡಿಸ್ತಿದ್ರು ಇದೆಲ್ಲ ಟ್ರೈನಿಂಗ್ ರೂಮ್ಗಳು ನೋಡಿ ಫ್ರೆಂಡ್ಸ್ ಟ್ರೈನಿಂಗ್ ಬಜೆಟ್ ಎಲ್ಲ ಹೋಗಿ ಫುಲ್ ದೊಡ್ಡ ಗಾಯಿಸಿದ್ರು ಇದು ವೆಪನ್ಗಳಿರೋ ಜಾಗ ಈ ಕಡೆ ನೋಡಿ ಇದೆಲ್ಲ ವೆಪನ್ಗಳು ವೆಪನ್ಗಳಿರೋ ಜಾಗ ಇದು ಎಲ್ಲ ಫುಲ್ ವೆಪನ್ಸ್ ಈಗ ಸ್ಟಾಪ್ ಮಾಡ್ತೀನಿ ಗಾಯ್ಸ್ ಗೇಟ್ ಬಂತು ಅದೇ ಟ್ರೈನಿಂಗ್ ಸೆಂಟ್ರು ಗಾಯ್ಸ್ ನೋಡಿ ತೋರಿಸ್ತಾ ಇದ್ದೀನಿ ಫ್ರಂಟ್ ವ್ಯೂನ
ಜ್ಯೂಸ್ ಕುಡಿಯೋಣ ಅಂತ ಬಂದಿ ಗಾಯ್ಸ್. ಜ್ಯೂಸ್ ತಗೊಂಡು ಚೆನ್ನಾಗಿದೆ ಗಾಯ್ಸ್. ನನ್ನ ಮಗಳಿಗೆ ಚಾಕ್ಲೇಟ್ ಟೋಸ್ಟ್ ಮಾಡಿದ್ದೀನಿ ಅಲ್ಲಿ ಅಂತ ಗೊತ್ತಾವಳೆ ನೋಡಿ. ಅವ್ರಿಗೂ ಫೇವ್ರೇಟ್, ನನಗೂ ಫೇವ್ರೇಟ್. ನೋಡಿ ಗಾಯ್ಸ್, ನಮ್ಮ ಯಜಮಾನಿಗೆ ಸಮೋಸ ತಿನ್ನಬೇಕು ಅನ್ಸ್ತಿದೆ. ನಾವಲ್ಲಿ ಕೋಲ್ಡಾಗಿ ಬಟರ್ಸ್ಕಾಚ್ ಹೋಗೋದ್ರೆ ನನಗೆ ಬೇಡ ಅಂದ್ಬಿಟ್ಟು ಸಮೋಸ ತೊಗೊಳಕ್ಕೆ ಬಂದಿದ್ದಾರೆ. ನಾನು ಸ್ಟೈಲಾಗಿ ಗಾಡಿ ಮೇಲೆ ಬರ್ತಾವೆ ಎಲ್ಲಮ್ಮಪ್ಪ. ನೋಡಿ ಗಾಯ್ಸ್, ಇದೆ ಗೌರ್ಮೆಂಟ್ ಹಾಸ್ಪಿಟಲ್. ಪ್ರೈವೇಟ್ ಹಾಸ್ಪಿಟಲ್ ಬೇಕಾದ್ರೆ ನಾವು ಸ್ವಲ್ಪ ದೂರ ಹೋಗ್ಬೇಕು. ಇದೆ ಗಾಯ್ಸ್ ಎಂಟ್ರೆನ್ಸ್ ಗೇಟ್. ಈಗಿರೋದು ಕ್ಯಾಂಪಸ್ ಇಲ್ಲೇ, ನಾವಿರೋದಿಗೆ ಮುಂದೆ ಸ್ವಲ್ಪ ಮುಂದೆ ಹೋಗ್ಬೇಕು. ಸುಮಾರು ದೊಡ್ಡ ಮೊದಲೆಲ್ಲ ಹೋಗ್ತಾ ಇದ್ದೀವಿ, ಎಲ್ಲ ಬಿಸ್ಲಿತ್ತು. ಈಗ ಡಿಸೆಂಬರಿಂದ ಮುಂಚೆ ಹಾಸ್ಟೆಲ್ಗೆ ಹೋಗಿ ಅಜ್ಜೆ ಬರೋಕ್ಕೆ ಆಗ್ತಾ ಇದ್ದಾರೆ. ಒಂಚೂರು ಬಿಸಿಲು ಕಂಡಾಗ ಬರ್ತೀವಿ, ಎಲ್ಲ ಹೋಗ್ತಾ ಇರ್ತೀವಿ. ಇಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ. ಹೇಗೆ ಕ್ವಾರ್ಟರ್ಸ್ಗಳು ನೋಡ್ತಾ ಇದ್ದೀರಲ್ಲ. ನಾವಿರೋದಿಲ್ಲ, ಬಂದ್ವಿ ಕಾಯ್ಸ್ ಮನೆಗೆ. ಸೊ ಈ ದೇವಸ್ಥಾನ ಅದು ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಟಯರ್ಡ್ ಆಗಿದ್ವಿ. ಬನ್ನಿ ತೋರಿಸ್ತೀನಿ, ಡೆಕೋರೇಷನ್ ನಡೀತಾ ಇದೆ. ಆಲ್ಮೋಸ್ಟ್ ಆಗ್ತಿದೆ, ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಲಾಸ್ಟ್ ಇಷ್ಟು ಮಾಡಿದ್ದೀನಿ. ಇನ್ನು ಆರ್ಟ್ಸ್ಗಳನ್ನ ಹಾಕಿ ಲೈಟಿಂಗ್ ಬಿಡಬೇಕಷ್ಟೇ. ನೋಡೋಣ ಹೆಂಗೆ ಬರುತ್ತೆ ಅಂತ ಲಾಸ್ಟಲ್ಲಿ ವೀಡಿಯೋ ಮಾಡ್ತೀನಿ. ಎಲ್ಲ ಮಾಡಾಗಿದೆ. ಟೈಮ್ ಈಗ ಇನ್ನು 5 ನಿಮಿಷ ಇದೆ 4 ಗಂಟೆಗೆ. ನನ್ನ ಯಜಮಾನ್ರು ಮಲಗಿದ್ದಾರೆ. ಸೊ 5 ನಿಮಿಷ ಆಮೇಲೆ ಎದ್ದು ವಿಶ್ ಮಾಡೋಣ. ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ಫ್ರೆಂಡ್ಸ್, ನನಗೆ ಗೊತ್ತಿಲ್ಲದೆ ಒಂದು ಕೇಕ್ ತೊಗೊಂಡಿದ್ದಾರೆ. ನೋಡಿ ಏನೇನು ಬರ್ತಿದ್ದಾರೆ. ಚೆನ್ನಾಗಿದೆಯಾ? ಬನ್ನಿ ಅಲ್ಲಿರೋಣ. ನೋಡಿ ಫ್ರೆಂಡ್ಸ್, ನನ್ನ ಹಸ್ಬೆಂಡ್ಗೆ ಕೇಕ್ ತೊಗೊಬನ್ನಿ, ಸೆಲೆಬ್ರೇಷನ್ ಬೇಡ ಅಂತ ಹೇಳಿದ್ದೆ. ಸೊ ಕೇಕ್ ತಗೊಂಡು ಬಂದಿದ್ದಾರೆ. ಅವ್ರಿಗೆ ಡೆಕೋರೇಷನ್ ಮಾಡಿಸ್ಕೊಂಡು ಅದನ್ನು ನಾನು ಇಟ್ಟು ರೆಡಿ ಮಾಡಿದ್ದೀನಿ. ಇನ್ನು 5 ನಿಮಿಷ, ಇನ್ನು 4 ನಿಮಿಷ ಇದೆ. ಇದು ಫಾಸ್ಟ್ ಇದೆ, 4 ನಿಮಿಷ ಇದೆ. ಬನ್ನಿ ಅಮ್ಮ ಇದೋಸೋಣ. ಅಪ್ಪ ಮಗಳಿಬ್ಬರು ನೆಮ್ಮದಿ ಮಲಗಿದೆ. ರಸಕ್ಕೆ ಬೇಜಾರಾಗುತ್ತೆ. ಇನ್ನು 3 ನಿಮಿಷ ಇದೆ. ನಾನು ಇದೋಸೋಣ ಅಂತಿದ್ದೆ ಗಾಯ್ಸ್, ಆ ಫೋನೇ ಬಂದುಬಿಡ್ತು. ಪಟ್ ಅಂತ ಎದ್ಬಿಟ್ರು. ಇದು ನೋಡಿ, ಮೊಬೈಲ್ ನೋಡ್ಕೊಂಡು ಕೂತಿದ್ದಾರೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನೋಡ್ಕೊಂಡ್ಬಿಟ್ಟಿದ್ರಲ್ಲ ಮರ್ತಿ. ನಿನ್ನೆ ತುಂಬ ಬಂದ್ಬಿಟ್ಟಿದ್ದು ಮಾಡ್ಕೊಂಡಿದ್ದೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಸ್ಟೇ. ಈಗ ಫೋನ್ ಬಂದಿಲ್ಲ ಹೇಳ್ತಿರಲ್ಲ, ನಾನೇ ತಿಳಿಸ್ಬೇಕಿತ್ತು ಅಲ್ಲ ಮಾಡ್ಕೊಂಡಿದ್ದೆ ನಾನು. ಇಟ್ಸ್ ಓಕೆ ಗಾಯ್ಸ್, ಮಿಸ್ ಆಯಿತು. ನಮ್ಮ ಜೊತೆ ಇನ್ನೊಂದು ಪೇರ್ ಜಾಯ್ನ್ ಆಗ್ತಾ ಇದೆ. ನಮ್ಮ ಆಪೋಸಿಟ್ ಹೌಸರು ಅವರು ಫೋನ್ ಮಾಡಿದ್ದು. ಸೊ ಎದ್ಬಿಟ್ರು. ಇದಕ್ಕಿಂತ ಮುಂಚೆ ಹೇಳ್ತಾರ ನೋಡಿ, ಬಂದಿದ್ದೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. 5 ಮಿನಿಟ್ಸಲ್ಲಿ ಈಗ ಲೈಟ್ ಎಲ್ಲ ಬಿಟ್ಟು ಅವ್ರು ಬರೋವರೆಗೂ ವೆಯ್ಟ್ ಮಾಡೋಣ. ಆಮೇಲೆ ಸೆಲೆಬ್ರೇಟ್ ಮಾಡೋಣ. ಓಕೆ ನೋಡಿ ಗೈಸ್, ಲಾಸ್ಟಲ್ಲಿ ಡೆಕೋರೇಷನ್ ಹೀಗೆ ಬಂತು. ನಮ್ಮ ಆಪೋಸಿಟ್ ಮನೆಯವರು ಕರೆದಿದ್ವಿ, ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಕೇಕ್ ಕಟ್ ಮಾಡಿ ಸಖತ್ತಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಸಿಂಪಲ್ಲಾಗಿ ಅಂದ್ಕೊಂಡು ಒಂದು ರೀತಿ ಪಾರ್ಟಿ ಥರ ಮಾಡಿದ್ವಿ. ನೀವೇ ನೋಡ್ತಾ ಇರ್ಬೋದು.
ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾನೊಂದು ಸಿಂಪಲ್ಲಾಗಿರೋ ಗಿಫ್ಟ್ ಕೊಟ್ಟೆ ಅವ್ರಿಗೆ ಇಷ್ಟ ಆಯಿತು ಇಲ್ವೋ ಗೊತ್ತಿಲ್ಲ, ನಾನಂದು ಕೊಟ್ಟೆ. ಆಮೇಲೆ ಅವರು ಹಂಗೆ ಲಾಸ್ಟ್ ಡೇ ಬಂದ್ಬಿಟ್ಟು ಫ್ರೂಟ್ಸ್ ಜ್ಯೂಸ್ ತಂದಿದ್ರು. ಅದು ಬೇರೆ ಏನೋ ಅಂದ್ಕೊಬೇಡಿ ಗೈಸ್, ಅದು ಹಂಗೆ ಅಲಂಕಾರ ಮಾಡಿದ್ದಕ್ಕೆ. ವೈನ್ ಟೈಪ್ ಫ್ರೂಟ್ ಜ್ಯೂಸ್ ತಂದಿದ್ರು, ಅದನ್ನು ಕುಡಿದ್ರು. ಆಮೇಲೆ ಒಂದು ಚಿಕ್ಕದಾಗಿ ಹಂಗೆ ಫೋಟೋಶೂಟ್ ಥರ ಮಾಡಿಕೊಂಡು ಎಲ್ಲರೂ ಕೇಕ್ ತಿಂದ್ಕೊಂಡು ಸೆಲೆಬ್ರೇಟ್ ಮಾಡಿದ್ವಿ. ಫೋಟೋಸ್ಗಳನ್ನ ಹಾಕಿದ್ದೀನಿ ಲಾಸ್ಟಲ್ಲಿ. ಇಷ್ಟೇ ಚಿಕ್ಕದಾಗಿ ಸ್ಮಾಲ್ ಸರ್ಪ್ರೈಸಾಗಿ ಹೋಮ್ ಟೂರ್, ಕಿರುಪರಿಚಯ, ವ್ಯಾಲೆಂಟೈನ್ಸ್ ಡೇ ಎಲ್ಲ ಒಟ್ಟಿಗೆ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಈ ವ್ಲಾಗ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಿಸ್ ಮಾಡಬೇಡಿ.